ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ನಮ್ಮೂರಲ್ಲಿ ಕುಕ್ಕುವಾಡದ ಅಂಬಾಭವಾನಿ ಜಾತ್ರೆ ಅಂತ ಹೇಳ್ತಾರೆ. ಆ ಹಬ್ಬದ ಒಂದು ಹೋಳಿಗೆ ಪ್ರಿಪ್ರೇಷನ್ ವ್ಲಾಗನ್ನು ಮಾಡ್ತಾಯಿದ್ದೀನಿ. ಹಾಯ್ ಶಿಶಮ್ಮ, ನಿಮ್ಮ ಚನ್ನಗಿರೆಗೆ ಇವತ್ತು ಏನು ವಿಶೇಷ ಹೋಳಿಗೆ ಮಾಡ್ತಾಯಿದ್ದೀರಿ ನೀವು? ಇವತ್ತು ಜಾತ್ರೆ, ಕುಕ್ಕೋಡೇಶ್ವರಿ ಜಾತ್ರೆ. 4 ದಿವಸ ಮಾಡ್ತಾರೆ, ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಅದಕ್ಕೋಸ್ಕರ ಹೋಳಿಗೆ ಮಾಡ್ತಾ ಇದೀವಿ ನಾವು. ಹೌದಾ? ಏನೇನು ಅಡಿಗೆ ಅಂದ್ರೆ ಮಾಮೂಲಿ ಯಾವ ತರ ಮಾಡ್ತಾರೋ, ಅನ್ನ ಸಾರು, ಕೋಸಂಬರಿ. ಸಾರು ಎಂತದು? ಸಾರು ಹೋಳಿಗೆ ಸಾರು. ಹೌದಾ? ಹೋಳಿಗೆ ಕೋಸಂಬರಿ ಎಂತದು? ಕೋಸಂಬರಿ ಹೆಸರು ಬೇಳೆದು. ಹೆಸರು ಬೇಳೆ ಕೋಸಂಬರಿ. ಹೋಳಿಗೆಗೆ ಏನು ಹಾಕ್ತೀರಿ? ತೊಗರಿಬೇಳೆ ಹಾಕ್ತೀರಿ ಕಡಲೆಬೇಳೆ? ನಾವು ಹಾಕೋದು ತೊಗರಿ ಬೇಳೆಪ್ಪ. ಹೌದಾ? ಹೌದು, ಕಡಲೆಬೇಳೆ ಹಾಕಲ್ಲ. ಕರಿ ಮತ್ತು ನಮ್ಮ ಯೂಟ್ಯೂಬ್ ನೋಡ್ತಾರಲ್ಲ, ಕರಿ ಮತ್ತು ಬರ್ರಿ ಹೋಳಿಗೆ ಊಟ ಮಾಡಿ, ಬರ್ರಿ ಹೋಳಿಗೆ ಊಟ ಮಾಡ್ರಿ ಅಂತ ನಾವು ಹೇಳ್ತೀವಲ್ಲ. ನಾವು ಮಾಡೋದು ನೋಡಿ ಅವರೇ ಬರ್ತಿತ್ತಪ್ಪ ಮಾಡ್ತಿದ್ದಾರೆ. ಸ್ನೇಹಿತರೆ, ಇವತ್ತು ಬೆಳಿಗ್ಗೆನೇ ನಾವು ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ಸ್ನೇಹಿತರೆ. ಬೇಗ ಇವತ್ತು ಹೋಳಿಗೆ ಮಾಡೋದಿರೋದ್ರಿಂದ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಈಗ ಉಪ್ಪಿಟ್ಟು ಎಲ್ಲರೂ ತಿಂದ್ಬಿಟ್ಟು ಇವಾಗ ನಾವು ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ವಿ. ಇವತ್ತು ನಮ್ಮ ರಿಲೇಟಿವ್ ಬಂದಿದ್ದರು. ಹಾಗಾಗಿ ಅವರು ಇರ್ರಿ ಎಂದ್ವಿ, ಮಧ್ಯಾಹ್ನ ಇರಲಿಲ್ಲ, ಹಂಗೆ ಬಂದು ಹೋದರು ಸ್ನೇಹಿತರೆ. ಅವ್ರು ಮಾತಾಡಿಸಿ ಕಳಿಸಿ ಈಗ ಹೋಳಿಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ನೋಡಿರಿ. ಈಗ ನನ್ನ ಮಗಳು ಸಹ ಬಂದಿದ್ದು, ನಮ್ಮ ಅಕ್ಕನ ಮಗಳು ಮೊಮ್ಮಗಳು ಬಂದಿದ್ದರು. ಅವ್ರ ಫ್ಯಾಮಿಲಿಗೆ ಕೆಲಸ ಸಿಕ್ಕಿದೆ ಜಸ್ಟ್ ಇವಾಗ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ. ಹಂಗಾಗಿ ಅವರು ಬಂದಿದ್ದರು ಸ್ನೇಹಿತರೆ. ಅವರು ಇರಲಿಲ್ಲ ಊಟಕ್ಕೆ, ಹಂಗೆ ಹೋಗ್ಬಿಟ್ರು. ಅವ್ರಿಗೆ ಬೇರೆ ಎಲ್ಲೋ ಕೆಲಸ ಇದೆ ಅಂತ ಹೇಳಿ ದಾವಣಗೆರೆಗೆ ಹೋದರು. ಹಾಗಾಗಿ ನಾವು ಇವಾಗ ಅವ್ರನ್ನ ಕಳಿಸಿ ಇವಾಗ ನಾವು ತಿಂಡಿ ತಿಂದು ಹೋಳಿಗೆನ ಮಾಡ್ತಾಯಿದ್ದೀವಿ ನೋಡಿ ಸ್ನೇಹಿತರೆ. ಎಲ್ಲ ಬೆಳಿಗ್ಗೆನೇ ಕಲಸಿಟ್ಟಿದ್ದೆ ನಾನು. ಹೋಳಿಗೆಗೆ ಮೈದಾ ಹಿಟ್ಟು ಸ್ವಲ್ಪ ತುಂಬ ಚೆನ್ನಾಗಿ ನೆನಿಬೇಕು ಸ್ನೇಹಿತರೆ. ಹೋಳಿಗೆಗೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಅರಿಶಿನ ಹಾಕ್ತೀವಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಣ್ಣ ಹೋಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಕೆಲವರು ಉಪ್ಪು ಹಾಕ್ತಾರೆ ಶಾಸ್ತ್ರಕ್ಕೆ. ಉಪ್ಪಾದರೂ ಹಾಕ್ಬೋದು, ಇಲ್ಲ ಬೇಡ ಅಂದರೆ ಬಿಡ್ಬೋದು ಸ್ನೇಹಿತರೆ. ಅದೇನು ಇದಲ್ಲ, ಮೇಯ್ನ್ ನಮಗೆ ಒಂದು ಅರಿಶಿನ ಪುಡಿ ಮಂಗಳ ಕಾರ್ಯಗಳಿಗೆ, ಈ ಥರ ಒಂದು ಮಂಗಳ ಕಾರ್ಯಗಳಿಗೆ ಎಲ್ಲರೂ ಸಹ ಅರಿಶಿನ ಪುಡಿ ತಿಂಡಿಗೂ ಸಹ ಇನ್ನೋರು ಹಾಕ್ತಾಯಿದ್ರು. ಅರಿಶಿನ ಪುಡಿ ಹಾಕಿ ಮಾಡಿದ್ರೆ ಏನೋ ಒಂದು ಮಂಗಳ ಕಾರ್ಯಗಳು ಅಂತ ಹೇಳಿ ಅವರು ಸಾಂಬಾರಾದ್ರೂ ಸಹ ಅರಿಶಿನ ಪುಡಿ ಮೇಲೊಂದು ಸ್ವಲ್ಪ ಹಾಕ್ತಿದ್ರು ಅವಾಗೆಲ್ಲ. ಹಾಗೆ ನಾವು ಹೋಳಿಗೆ ಅಂದರೆ ಸ್ವಲ್ಪ ಬಣ್ಣ ಚೆನ್ನಾಗಿ ಕಾಣುತ್ತೆ ಅಲ್ವಾ, ಹಾಗಾಗಿ ಹಾಕಿದ್ದೀವಿ ಅಷ್ಟೇ. ಬೇರೆ ಏನೂ ಹಾಕಿಲ್ಲ ನಾವು. ನೀರನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಅದನ್ನ ಮಿದ್ದುಬಿಟ್ಟು ಚೆನ್ನಾಗಿ ಕೈಯಲ್ಲಿ ನಾದಿ ಚೆನ್ನಾಗಿ ಹಿಟ್ಟನ್ನು, ಆಮೇಲೆ ನಾವು ಸ್ವಲ್ಪ ಒಂದು ಎಣ್ಣೆನ ಹಾಕಿ ಅದರ ಮೇಲೆ ಚೆನ್ನಾಗಿ ಅದನ್ನ ಕಲಿಸ್ಬಿಟ್ಟು ನಾವು ಹಾಗೆ ಇಟ್ಟಿದ್ವಿ ಸ್ನೇಹಿತರೆ. ನಾನು ಇದರಲ್ಲಿ ನಿಮಗೆ ಡಿಟೇಲಾಗಿ ತೋರಿಸ್ತೀನಿ ಡಿಟೇಲಾಗಿ ನಾನು ಹೋಳಿಗೆ ಯಾವ ಥರ ರೆಡಿ ಮಾಡ್ಕೊತೀನಿ ಅಂತ. ಆದರೆ ಇವತ್ತು ನಿಮ್ಮ ಹತ್ರ ಹೋಳಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಪ್ರಮಾಣ ನಾವು ಮೈದಾ ಹಿಟ್ಟನ್ನು ತೊಗೊಂಡಿರ್ತೀವಲ್ವ, ಮೈದಾ ಹಿಟ್ಟಿಗೆ ಸಮವಾಗಿ ನಾವು ಹೂರಣನ ತೊಗೋಬೇಕಾಗುತ್ತೆ. ಮೈದಾ ಹಿಟ್ಟು ಜಾಸ್ತಿ ತೊಗೊಂಡು ಹೂರಣ ಕಡಿಮೆ ಹಾಕಿದ್ರೆ ಹೋಳಿಗೆ ಚೆನ್ನಾಗಿ ಬರೋಲ್ಲ. ಮತ್ತು ನಾವು ಹೂರಣ ಜಾಸ್ತಿ ತೊಗೊತೀವಿ, ಈ ಥರ ಒಂದು ಪ್ರಮಾಣ ಹೆಚ್ಚು ಕಡಿಮೆ ಆದಾಗ ಹೋಳಿಗೆ ಚೆನ್ನಾಗಿ ಬರೋಲ್ಲ ಸ್ನೇಹಿತರೆ. ಇಲ್ಲಾಂದ್ರೆ ಅದು ಕಟ್ಟಾಗುತ್ತೆ, ಇಲ್ಲಾಂದರೆ ಬರೀ ಮೈದಾ ಹಿಟ್ಟೇ ಇರುತ್ತೆ. ಹಾಗಾಗಿ ಎರಡನ್ನೂ ಸಮ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡು, ಒಂದು ಜಾಸ್ತಿ ಆದ್ರೂ ಹೋಳಿಗೆ ಹರಿಯುತ್ತೆ. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗೆ ತಕ್ಕಂಗೆ ನಾವು ಮಾಡಬೇಕಾಗತ್ತೆ ಸ್ನೇಹಿತರೆ. ನಾನಿವತ್ತು ಹೋಳಿಗೆ ಇಲ್ಲೇ ಮಾಡ್ತಾಯಿದ್ದೀನಿ ಮೇಲೆ, ನನಗೆ ಬೇಯಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಆ ಕಡೆ ನಾನು ಸ್ವಲ್ಪ ಹಾಲು ಕೆನೆ ಕಟ್ಟಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಹಾಲು ಕಾದಿದೆ. ನಮ್ಮ ಖುಷಿಗೆ ಅಂದರೆ ನಮ್ಮ ಪುಟ್ಟ ಪೆಟ್ಟಿದೆಯಲ್ವ, ಹಂಗಾಗಿ ಅದಕ್ಕೆ ಕೆನೆ ಹಾಕ್ತೀನಿ ನಾನು. ಕೆನೆ ಅದಕ್ಕೆ ತಿನ್ನೋಕ್ಕೆ ಕೊಡ್ತೀನಿ. ಅಷ್ಟು ಕೆನೆ ನಾವು ತಿನ್ನಬಾರ್ದು ಅದಕ್ಕೆ ಮನೆಯಲ್ಲಿ. ಕೆಲವರೆಲ್ಲ ಬೆಣ್ಣೆ ಮಾಡ್ಕೊತಾರೆ, ನಾನು ಬೆಣ್ಣೆ ಮಾಡಲ್ಲ ಸ್ನೇಹಿತರೆ. ನಮ್ಮ ಖುಷಿಗೆ ಹಾಕ್ಬಿಡ್ತೀನಿ, ಅವಳು ತಿಂತಾಳೆ, ಅವಳಿಗೆ ಇಷ್ಟ. ಓಕೆ, ಒಂದು ಸ್ವಲ್ಪ ಒಳ್ಳೆಯದು ಅದು ಕೆನೆ ಎಲ್ಲ, ಮೊಸರು ಕೆನೆ ಎಲ್ಲ. ಹಂಗಾಗಿ ನಾನು ಈ ಕೆನೆ ದಪ್ಪಗೆ ಚೆನ್ನಾಗಿ ಕಾದಿರುತ್ತೆ, ಅದನ್ನ ಅವಳಿಗೆ ಹಾಲಲ್ಲಿ ಹಾಕ್ತೀನಿ ನಾನು. ಹಂಗಾಗಿ ಅದು ಆರಕ್ಕೆ ಬಿಟ್ಟಿದ್ದೆ ಸ್ನೇಹಿತರೆ, ಹಂಗಾಗಿ ಮುಚ್ಚಿಲ್ಲ ನಾನು ಅದನ್ನ. ಇಲ್ಲಾಂದರೆ ಮುಚ್ಚಿದ್ರೆ ಏನಾಗುತ್ತೆ, ಹಾಲಿಗೆ ಕೆನೆ ಕಟ್ಟೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಆರಲಿ, ಅದು ತಣ್ಣಗಾಗಲಿ ಅಂತ ಹೇಳಿ
ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನಾವು ಸ್ವಲ್ಪ ಟೀ ಮಾಡ್ಕೊಂಡಿದ್ದೀವಿ ಜಸ್ಟ್ ಅವಾಗಲೇ, ಹಾಗಾಗಿ ಅದು ಹಾಲು ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ ಸದ್ಯ ಇವಾಗ. ಈಗ ನಾನು ನೈವೇದ್ಯಕ್ಕೆ ಅನ್ನನೂ ಸಹ ಮಾಡ್ಕೋಬೇಕು. ದೇವಿಗೆ ಮೊಸರನ್ನ ನೈವೇದ್ಯಕ್ಕೆ ತೊಗೊಂಡೋಗ್ಬೇಕು ನಾವು, ಹೋಳಿಗೆ ಜೊತೆ ತುಪ್ಪ, ಹೋಳಿಗೆ, ಮೊಸರನ್ನ ಫಸ್ಟ್ ರೆಡಿ ಮಾಡ್ಕೊಂಬಿಡ್ತೀವಿ ನಾವು. ಅಂದರೆ ಹಾಕಲ್ಲ, ಮೊಸರು ಅನ್ನ ಮಾತ್ರ ಮಾಡ್ಕೊತೀವಿ, ತಣ್ಣಗಿರಲಿ, ಅನ್ನ ತಣ್ಣಗಾಗಬೇಕಲ್ವ ಸ್ನೇಹಿತರೆ, ಹಾಗಾಗಿ ಅನ್ನ ಮಾಡ್ಕೊತೀವಿ. ಇವಾಗ ಹೋಳಿಗೆ ತುಂಬ ಫಾಸ್ಟಾಗಿ ನಾನು ಮಾಡ್ತಾಯಿದ್ದೀನಿ, ಅಂದರೆ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ತೀರಾ ದೊಡ್ಡದು ಅಲ್ಲ, ತೀರಾ ಚಿಕ್ಕದು ಅಲ್ಲ, ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ನನಗಿವತ್ತು ತುಂಬ ಕೆಲಸ, ಹಂಗಾಗಿ ಬೇಗನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನಿವತ್ತು 1.5 kg ಬೇಳೆ ಹಾಕಿರೋಂಥದ್ದು ಇಲ್ಲಿ ಹೋಳಿಗೆ ಮಾಡಲಿಕ್ಕೆ. ಆಮೇಲೆ ಏಕೆ ಅಂದರೆ ನಾನು ಕೆಲವುದು ಒಂದು ಸ್ವಲ್ಪ ಕೊಡೋದಿತ್ತು ಬೇರೆ ಕಡೆ, ಹಾಗಾಗಿ ಸ್ವಲ್ಪ ಹೋಳಿಗೆ ಮತ್ತು ನಮ್ಮ ಎಲ್ಲ ಸ್ಟಾಫ್ಗಳಿಗೂ ಊಟನ ಕೊಡ್ತಾಯಿದ್ದೀವಿ. ಹಾಗಾಗಿ ಎಲ್ಲರಿಗೂ ಸಹ ಕೊಡಬೇಕಲ್ವ, ಹಾಗಾಗಿ 2 ಹೋಳಿಗೆ ಅಂದ್ರೂ ಅಲ್ಲಿಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ಹೋಳಿಗೆ ಮಾಡಬೇಕಾಗತ್ತೆ. ಹಂಗಾಗಿ ನಾನು ಈ ಸಲ 1.5 kg ಬೇಳೆನ ಮಾಡಿದ್ದೀನಿ ಸ್ನೇಹಿತರೆ ಹೋಳಿಗೆ. ಈಗ ನಾವು ಮತ್ತು ಸಾಂಬಾರೆಲ್ಲ ಅಂದರೆ ಹೋಳಿಗೆ ಕಟ್ಟು ಎಲ್ಲ ಮಾಡಿದ್ವಿ. ಈಗ ನಾವು ಹೋಳಿಗೆ ಒಂದೇ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ವಿ. ಕೋಸಂಬರಿ ಒಂದು ಮಾಡಬೇಕು ಮತ್ತು ಕಾಯಿ ಹಾಲನ್ನು ಮಾಡಬೇಕು, ಅಂದರೆ ಸೀಕರಣೆ ಅಂತೀವಿ. ಬಾಳೆಹಣ್ಣು ಕಾಯಿ ಹಾಕಿ ಮಾಡ್ತೀವಿ ನಾವು. ಈಗ ನಾವು ನೈವೇದ್ಯಕ್ಕೆ ತಗೊಂಡು ಹೋಗ್ಬೇಕಲ್ವ, ಹಾಗಾಗಿ ಮತ್ತು ಮಧ್ಯಾಹ್ನದೊಳಗೆ ಅವ್ರಿಗೆ, ಹುಡುಗರಿಗೂ, ನಮ್ಮ ಹೋಟೆಲ್ ಸ್ಟಾಫಿಗೂ ಸಹ ಊಟನ ಕೊಡಬೇಕು. ಹಾಗಾಗಿ ಬೇಗನೆ ಮಾಡ್ಕೊತಾ ಇದ್ದೀವಿ ಸ್ನೇಹಿತರೆ. ಕೆಲಸಗಳು ತುಂಬ ಇರುತ್ತೆ ಈ ಥರ ಹಬ್ಬಗಳಲ್ಲೆಲ್ಲ. ಎಲ್ಲರಿಗೂ ಸಹ ನನಗೆ ನಮ್ಮ ಶಶಮ್ಮವರು ಬರ್ತಾಯಿರ್ತಾರೆ ನಮಗೆ, ಹಾಗಾಗಿ ಹೆಲ್ಪ್ ಆಗುತ್ತೆ ನನಗೆ ಸ್ವಲ್ಪ ಇದನ್ನೆಲ್ಲ ಮಾಡಲಿಕ್ಕೆ. ಹಬ್ಬಗಳಲ್ಲಿ ಒಬ್ಬರಿಗೆ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅದು ಎಲ್ಲರಿಗೂ ಊಟ ಕೊಡಬೇಕು ಅಂದರೆ, ಮನೆಯವರಿಗೆ ಮಾಡಿದ್ರೆ ಏನು ಕಷ್ಟ ಆಗಲ್ಲ ಸ್ನೇಹಿತರೆ. ಆದರೆ ಎಲ್ಲರಿಗೂ ನಾವು ಹೊರಗಿನವ್ರಿಗೆಲ್ಲ ಊಟ ಕೊಡಬೇಕಲ್ವ, ಹಾಗಾಗಿ ನಮಗೆ ಸ್ವಲ್ಪ ಅದು ಹೋಳಿಗೆ ತುಂಬ ಪ್ರಮಾಣದಲ್ಲಿ ಮಾಡೋದ್ರಿಂದ ಬೇಕಾಗುತ್ತೆ ನಮಗೆ, ಒಬ್ಬರು ಹೆಲ್ಪ್ ಖಂಡಿತ ಬೇಕಾಗುತ್ತೆ ಇದಕ್ಕೆ. ಈಗ ಮತ್ತೆ ನಾನು ನಿಮ್ಮ ಹತ್ರ ಈ ಒಂದು ವಿಡಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಹಬ್ಬದ ಒಂದು ಪ್ರಿಪ್ರೇಷನನ್ನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ಹಬ್ಬದ ಹಾಕ್ತೀನಿ ಸ್ನೇಹಿತರೆ. ಹಬ್ಬದ ವಿಡಿಯೋ ಬರುತ್ತೆ. ನಾನು ಜಸ್ಟ್ ಫಾರ್ ನಿಮಗೆ ಒಂದು ನಮ್ಮ ಮನೆಯಲ್ಲಿ ಬ್ಯುಸಿ ಲಾಗ್ ಇವತ್ತು ಅದೊಂದನ್ನೇ ಶೇರ್ ಮಾಡ್ತಾಯಿದ್ದೀನಿ ನಾನಿವತ್ತು. ಹೋಳಿಗೆ ಪ್ರಿಪ್ರೇಷನ್ ನಾವು ಯಾವ ಥರ ಮಾಡ್ಕೊಂಡ್ವಿ ಅಂತ ಹೇಳಿ. ಮಾಮೂಲಿ ಪೂಜೆ ಮಾಡ್ತೀವಿ, ಅಲ್ಲಿ ಅಮ್ಮನಿಗೆ ಸೀರೆ, ಮಡ್ಲಕ್ಕಿ, ಹಣ್ಣು ಮತ್ತು ಬಳೆ, ಎಲೆ, ಅಡಿಕೆ, ದಕ್ಷಿಣೆ, ಒಣ ಕೊಬ್ಬರಿ ಕೊಡೋರು ಒಣ ಕೊಬ್ಬರಿ ಕೊಡ್ತಾರೆ, ಕಾಯಿ ಕೊಡೋರು ಕಾಯಿ ಕೊಡ್ತಾರೆ ಸ್ನೇಹಿತರೆ. ಆಮೇಲೆ ಹಣ್ಣುಗಳಿಡ್ತಾರೆ ಮಡ್ಲಕ್ಕಿಯಲ್ಲಿ, ಆಮೇಲೆ ದಕ್ಷಿಣೆ ಇಡ್ತಾರೆ, ಹಣನ, ಅರಿಶಿನ ಕುಂಕುಮ ಇಡ್ತಾರೆ, ಬ್ಲೌಸ್ ಪೀಸನ್ನು ಇಡ್ತಾರೆ. ಆಮೇಲೆ ಮೇಯ್ನ್ ಅಕ್ಕಿ ಅಂತೂ ಇಡಲೇಬೇಕು. ಕೆಲವರು ಬೆಲ್ಲ ಇಡೋರು ಇಡ್ತಾರೆ ಶಾಸ್ತ್ರಕ್ಕೆ, ಇಲ್ಲ ಕೆಲವರು ಮನೆಯಲ್ಲಿ ಮಾಡೋಕ್ಕಾಗಲಿಲ್ದವರು ಅಮ್ಮನಿಗೆ ಬೇಳೆ, ಬೆಲ್ಲ, ಮೈದಾ ಹಿಟ್ಟು ಮತ್ತು ಅಕ್ಕಿ ಇದನ್ನು ಒಂದು 1/4 kgನಾದರೂ ತೊಗೊಂಡು, ಅವರವರ ಒಂದು ಕೈಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ತೊಗೊಂಡು ಅವರು ಅದನ್ನು ತಗೊಂಡು ಅಮ್ಮನಿಗೆ ಕೊಡ್ತಾರೆ. ಅಂದರೆ ಆ ಪೂಜೆ ಮಾಡೋರು ಏನಿರ್ತಾರಲ್ವ, ಅವರು ಒಂದು ದಿವಸ ಯಾವಾಗಾದರೂ ಅಮ್ಮನಿಗೆ ಅದನ್ನ ನೈವೇದ್ಯ ಮಾಡಲಿ ಅಂತ ಹೇಳಿ ಅವರು ಅಮ್ಮನಿಗೆ ಒಂದು ಮುಡಿಪು ಅಂತ ಹೇಳಿ ಕೊಡ್ಬೋದು. ಆ ಥರ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲದ್ರೆ ನಮಗೆ ಆ ಥರನೂ ನಾವು ಮಾಡ್ಬೋದು ಸ್ನೇಹಿತರೆ. ಅವ್ರು ಮಾಡ್ತಾರೆ, ಅವರೇ ಊಟ ಮಾಡಲಿ, ಅವ್ರು ಪೂಜೆ ಮಾಡೋರೆ ತಾಯಿಗೆ ನೈವೇದ್ಯ ಮಾಡಿ, ನೀವೇ ನೈವೇದ್ಯ ಮಾಡಿ, ನೀವೇ ಊಟ ಮಾಡಿರಿ ಮನೆಯವರೆಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ನಾವು ಈ ಥರ ಎಲ್ಲ ನಾವು ಮಾಡ್ತೀವಿ. ಕೆಲವೊಂದು ಕಡೆ ನಾವು ಈ ಥರ ಮಾಡ್ತೀವಿ. ನನ್ನ ಕೈಲಿ ಮಾಡೋಕ್ಕಾಗಲಿಲ್ದಾಗ ಸ್ನೇಹಿತರೆ ನಾನು ಇದೇ ಥರನೇ ಮಾಡೋದು. ಹಂಗಾಗಿ ಈ ಸಲ ನನಗೆ ಊಟ ಎಲ್ಲರಿಗೂ ಕೊಡಬೇಕು. ಮತ್ತು ಇನ್ನೊಂದು ವಿಶೇಷ ಅಂದರೆ ನನ್ನದು ಹುಟ್ಟಿದ ಹಬ್ಬ ಇರೋದ್ರಿಂದ ಒಂದೇ ದಿನ ಇತ್ತು, ಹಾಗಾಗಿ ಅದು ಒಂದು ದಿವಸ ಇತ್ತು. ಹಾಗಾಗಿ ನಾನು ಎಲ್ಲರಿಗೂ ಸಹ ಒಂದು ಊಟ ಆಗುತ್ತೆ ಅಂತ ಹೇಳಿ ಊಟನೂ ಊಟ ಕೊಟ್ಟಂಗೆ ಆಗುತ್ತಲ್ವ ಹಬ್ಬದಲ್ಲಿ. ಹಾಗಾಗಿ ಜಾತ್ರೆ ಇರೋದ್ರಿಂದ ನಮಗೆ ತುಂಬ ಗ್ರ್ಯಾಂಡಾಗಿ ಮಾಡಿದರು ಸ್ನೇಹಿತರೆ. ನಮ್ಮೂರಲ್ಲಿ ಚನ್ನಗಿರಿಯಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಈ ಸಲ. ಪ್ರತಿ 5 ವರ್ಷಕ್ಕೆ ಒಂದು ಸಲ ನಡೆಯುತ್ತೆ ಇದು ಮಹಾಕಾರ್ತಿಕೋತ್ಸವ ಅಂತ ಹೇಳಿ. ತಾಯಿಯ ಒಂದು ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲರೂ. ನಾವು ಇಲ್ಲಿ ಇವತ್ತು ಬ್ಯುಸಿ ಒಂದು
ವಾತಾವರಣ ಇತ್ತು ನಮ್ಮ ಮನೇಲಿ. ಎಲ್ಲ ಗಿಚ್ಚಿ ಗಿಲಿ ಆಗಿಬಿಟ್ಟಿದೆ ನೋಡಿರಿ ನಮ್ಮ ಮನೆ. ಅಡುಗೆ ಮನೆ ಎಲ್ಲ ಎಲ್ಲಿ ಬೇಕಲ್ಲೇ ಇಟ್ಬಿಟ್ಟಿದ್ದೀನಿ ನಾನು. ಯಾಕೆಂದರೆ ನನಗೆ ಆ ಕಡೆ ನೋಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟ್ ನನಗೆ ನನ್ನ ತಲೆಯಲ್ಲಿ ಇದ್ದಿದ್ದು ಹೋಳ್ಗೆ ಮಾಡಿ ಮುಗಿಸ್ಬಿಡ್ಬೇಕು, ಇದನ್ನೆಲ್ಲ ತೆಗೆದ್ಬಿಡ್ಬೇಕಂತ ಹೇಳಿ ಆಮೇಲೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನಾವು ಆ ಥರ ನೋಡೋಕ್ಕೆ ಹೋದರೆ ಸ್ನೇಹಿತರೆ ಮಾಡೋಕ್ಕಾಗೋದಿಲ್ಲ. ಅವನ್ನೆಲ್ಲ ಜೋಡಿಸ್ಕೊತ ಕೂತ್ಕೊಂಡ್ರೆ ನಮಗೆ ಅಡುಗೆ ಮೇಯ್ನ್ ಮುಂದೆ ಸಾಗೋದೇ ಇಲ್ಲ. ಹಾಗಾಗಿ ನಾನಿವತ್ತು ಹೋಳಿಗೆಗೆ ನೋಡಿ ಸ್ನೇಹಿತರೆ ಈ ಥರ ಸುತ್ತಲೂ ಹೋಲಿರೋ ಅಂಥ ಒಂದು ಬಟ್ಲು ಬರುತ್ತೆ ನೋಡಿರಿ. ಆ ಥರ ಬಟ್ಲಲ್ಲಿ ಈ ಥರ ಹೋಳಿಗೆನ ಆರಿದ್ರೆ ತಣ್ಣಗಾಗುತ್ತೆ. ಆಮೇಲೆ ನಾವು ಅದನ್ನ ತೆಗೆದಿಡ್ಬೇಕಾಗತ್ತೆ. ಆರೋ ತನಕನೂ ನಾವು ಮುಚ್ಚಿಡಬಾರ್ದು ಸ್ನೇಹಿತರೆ. ಹೋಳಿಗೆ ಚೆನ್ನಾಗಿ ಗಾಳಿಗೆ ಆರಬೇಕು, ಅವು ತಣ್ಣಗಾಗಬೇಕು. ನಾನು ಇಲ್ಲೊಂದು ಜಾಲರಿ ಥರ ಇಟ್ಕೊಂಡಿದ್ದೀನಿ, ಅದನ್ನು ಸಹ ನಿಮಗೆ ತೋರಿಸ್ದೆ ಆಗಲೇ. ಅದು ಹಂಚು ಥರ ಏನಾದರೂ ಬೇಯಿಸ್ಲಿಕ್ಕೆ ಪುಲ್ಕ ರೋಟಿನ ಗ್ಯಾಸ್ ಮೇಲಿಟ್ಟು ಬೇಯಿಸ್ಲಿಕ್ಕೆ ತೊಗೊಂಡಿದ್ದೆ. ಅದು ಆ ಥರ ಸುತ್ತಲೂ ಹೋಲಿರೋ ಅಂಥದ್ರಲ್ಲಿ ಹೋಳಿಗೆ ಹಾಕಿದ್ರೆ ಆ ನೀರಿನ ಅಂಶ ಏನಿರುತ್ತಲ್ವ ಅದು ಕೆಳಗೆ ಹೋಗುತ್ತೆ. ಹೋಳಿಗೆ ಮಾತ್ರ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗೆ ಆರುತ್ತೆ, ತಣ್ಣಗಾಗುತ್ತೆ ಹೋಳಿಗೆ ಅದರಲ್ಲಿ ಹಾಕಿದಾಗ. ಆವಾಗ ಹೋಳಿಗೆ ಹಳಸೋದಿಲ್ಲ. ನಾವು ಒಂದು ವಾರ ಇಟ್ಕೊಂಡ್ರೂ ಹೋಳಿಗೆ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ ಹೋಳಿಗೆ. ಹಾಗಾಗಿ ನಾವು ಈ ಥರ ತಣ್ಣಗಾದ್ಮೇಲೆ ಹೋಳಿಗೆ ಎಷ್ಟು ನಾವು ಗಾಳಿಗೆ ಬಿಡ್ತೀವಿ, ಆಮೇಲೆ ನಾವು ನೀಟಾಗಿ ಅದನ್ನ ಒಂದು ಪಾತ್ರೆ, ನೀರು ಇರದೇ ಇರೋಂಥ ಪಾತ್ರೆ ಚೆನ್ನಾಗಿ ಒರೆಸ್ಬಿಟ್ಟು, ಸ್ಟೀಲ್ ಪಾತ್ರೆ ಆಗಿರ್ಬೋದು, ಸ್ವಲ್ಪ ಅಗಲನ ಒಂದು ಪಾತ್ರೆಗಳಲ್ಲಿ ನಾವು ಹೋಳಿಗೆ ಹಾಕಿ ನಾವು ಬೇಕಾದ್ರೆ ಎಷ್ಟು ಖಾಲಿ ಆಗುತ್ತೋ ಆದಮೇಲೆ ಉಳಿದಿರೋ ಹೋಳಿಗೆನ ನಾವು ಫ್ರಿಜ್ಜಲ್ಲಿ ಇಟ್ಕೊಬೋದು ಸ್ನೇಹಿತರೆ. ನಮ್ಮ ಮನೇಲಂತೂ ಈ ಸಲ ಎಲ್ಲರಿಗೂ ನಾವು ಹಂಚಿದ್ವಿ ಹೋಳಿಗೆ. ಅಂದರೆ ಬೇರೆ ನಮ್ಮ ಕೆಲವೊಬ್ಬರಿಗೆ ನಾವು ಕೊಡಬೇಕಾಗಿತ್ತು, ಅವರಿಗೆ ನಾವು ಮತ್ತೆ ಉಳಿದಿದ್ದೆಲ್ಲ ಊಟಕ್ಕೆ ನಮಗೆ, ನಮ್ಮ ಸ್ಟಾಫಿಗೆ ನಮಗೆ ಊಟಕ್ಕೆ ಆಯಿತು. ಹಾಗಾಗಿ ಈ ಸಲ ನನ್ನ ಮಗಳು ಬಂದಿದ್ಲು ಹಬ್ಬಕ್ಕೆ, ಅದೊಂದು ಖುಷಿ ಆಯಿತು ನನಗೆ. ಈ ಥರ ಮಕ್ಕಳು ಬಂದಾಗ ನಮ್ಗೆ ಏನಾದರೂ ಒಂದು ಮಾಡಲಿಕ್ಕೂ ಖುಷಿ ಅಂತ ಅನಿಸುತ್ತೆ. ನಾವೇ ಇದ್ದಾಗ ಏನೂ ಮಾಡೋಕ್ಕೆ ಮನಸ್ಸೇ ಬರೋದಿಲ್ಲ ಸ್ನೇಹಿತರೆ. ಮಕ್ಕಳನ್ನು ಓದೋಕ್ಕೆ ಕಳಿಸಿರ್ತೀವಲ್ವ, ನಮಗೆ ಏನು ಮಾಡಿದ್ರು ನಮಗೆ ಮಗಳು ಇದ್ದರೆ ಬರ್ಬೋದಿತ್ತಲ್ವ ಅಂತ ಪ್ರತಿ ತಂದೆ ತಾಯಿಗಳು ನೆನೆಸ್ಕೊತಾನೆ ಇರ್ತಾರೆ ಮಕ್ಕಳನ್ನು ಎಲ್ಲದಕ್ಕೂ. ಈಗ ನಾನು ಅಷ್ಟೇ ಸ್ನೇಹಿತರೆ, ಅವಳು ಬಂದಿರೋದ್ರಿಂದನೇ ನನಗೂ ಇದನ್ನೆಲ್ಲ ಮಾಡೋಕ್ಕೆ ಒಂದು ಖುಷಿ ಆಯಿತು. ದೇವಿಗೆ ನಾವು ಮಾಡ್ತಾಯಿದ್ವಿ, ಇಲ್ಲ ಅಂತ ಹೇಳಲ್ಲ, ಆದರೆ ಮಕ್ಕಳು ಬಂದಾಗ ನಮಗೆ ತುಂಬ ಒಂದು ತಾಯಿಯವರಿಗೆ ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ ಅಲ್ವಾ. ಈಗ ನಾನು ಬೇಳೆ ಪ್ರಮಾಣ ಸುಮ್ಮನೆ ನಿಮ್ಗೆ ಹೇಳಿರ್ತೀನಿ, ನಾನು ಮಾಡಿಲ್ಲ, ಇಲ್ಲಿ ತೋರಿಸಿಲ್ಲ, ಅದೆಲ್ಲ ಬೇಯಿಸ್ಕೊಂಬಿಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ನಾನು ಡೀಟೇಲಾಗಿ ನಿಮಗೆ ವಿಡಿಯೋ ಹಾಕ್ತೀನಿ ಹೋಳಿಗೆದು. ನಾನು ಒಂದು ಜನವರಿಯಲ್ಲೊಂದು ಫಂಕ್ಷನ್ ಇದೆ ನಮ್ಮ ಮನೇಲಿ, ಹಬ್ಬ ಇದೆ, ಆವಾಗ ನಾನು ಹಾಕ್ತೀನಿ. ಈಗ ಬೇಳೆ ನಾನು 1 kg 100 ಗ್ರಾಮ್ ಬೆಲ್ಲ ನೋಡಿರಿ. 1 kg ಬೇಳೆ ತೊಗರಿಬೇಳೆ ತಗೊಂಡ್ರೆ ನಾವು 1 kg 100 ಗ್ರಾಮ್ ಬೆಲ್ಲನ ಹಾಕಬೇಕಾಗುತ್ತೆ. ಬೇಳೆ ಸಮವಾಗಿ ತಗೋಬಾರ್ದು ನಾವು ಬೆಲ್ಲ, ಆವಾಗ ಹೋಳಿಗೆ ತುಂಬ ರುಚಿಯಾಗಿ ಬರುತ್ತೆ, ಟೇಸ್ಟಿಯಾಗಿ. ನಾವು ಮತ್ತು ಕೆಲವ್ರು ಕಾಯಿ ತುರಿ ಎಲ್ಲ ಹಾಕ್ತಾರೆ, ನಾವಂತೂ ಹಾಕಲ್ಲ. ನಮಗೆ ಬರೀ ಹೋಳಿಗೆ ಅಂದರೆ ಹೋಳಿಗೆನೇ, ಕಾಯಿ ಅಂದರೆ ಕಾಯಿ ಹೋಳಿಗೆ ಅಂದರೆ ಕಾಯಿ ಹೋಳಿಗೆ. ನಮಗೆ ಕಾಯಿಗೂ ಮತ್ತು ಬೇಳೆ ಬೆಲ್ಲ ಎಲ್ಲ ಮಿಕ್ಸ್ ಮಾಡಲ್ಲ ನಾವು. ನಮಗೆ ಕಾಯಿ ಹೋಳಿಗೆನೇ ಬೇರೆ ಮಾಡ್ತೀವಿ. ಕೆಲವು ಕಡೆ ಕಾಯಿ ಹಾಕೇ ಹಾಕ್ತಾರೆ ಅವರು ಬೆಲ್ಲ ಹೋಳಿಗೆ ಮಾಡ್ಬೇಕಾರೆ, ಬೇಳೆ ಹೋಳಿಗೆ ಮಾಡ್ಬೇಕಾರೆ. ನಮ್ಮ ಕಡೆ ಮಾಡಲ್ಲ ಸ್ನೇಹಿತರೆ. ಕೆಲವು ಕಡೆ ಅವ್ರ ಇಷ್ಟ ಅದು. ನಾವು ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕಬೇಕು, ಪ್ರಮಾಣ ಸರಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಸಪ್ಪೆ ಥರ ಬರುತ್ತೆ, ಸ್ವಲ್ಪ ಸಪ್ಪೆ ಆಗುತ್ತೆ ಹೋಳಿಗೆ, ಅಷ್ಟು ರುಚಿ ಅಂತ ಅನಿಸೋದಿಲ್ಲ ಹೋಳಿಗೆ. ಈಗ ಅನ್ನ ಮಾಡಬೇಕಾಗಿತ್ತು, ಅನ್ನಕ್ಕೆ ಸಹ ಸ್ವಲ್ಪ ಇಟ್ಕೊಂಡ್ವಿ. ಅನ್ನಕ್ಕೆ ಒಂದು ವಿಷಲ್ ಆಗಿಬಿಡುತ್ತೆ ಬೇಗ ಅಂತ ಹೇಳಿ. ಮಧ್ಯಾಹ್ನ ಟೈಮ್ ಅಲ್ವಾ, ಟೈಮ್ ಆಗ್ತಾ ಇರೋದೇ ಗೊತ್ತಾಗೋದಿಲ್ಲ. ಅನ್ನ ಒಂದು ಆಗಿಬಿಟ್ರೆ ಮತ್ತೆ ಬೇರೆ ಕೆಲಸಗಳಿಗೆ ನಮಗೆ ಹೋಗ್ಬೋದು ಅಂತ. ಬೇಗ ಕೆಲಸಗಳು ಆದರೆ ಬೇಗ ನಾವು ಸಹ ಮತ್ತೆ ಮಧ್ಯಾಹ್ನ ಹೋಟೆಲ್ಗೆ ಹೋಗ್ಬೇಕು ನಾನು, ಅಡುಗೆ ಎಲ್ಲ. ಈಗ ಅನ್ನ ಆದಮೇಲೆ ನಾವು ಮತ್ತೆ ಈ ಕಾಯಲ್ಲಿ ಮಾಡೋದಿದೆ, ಮತ್ತು ಇನ್ನೂ ತುಂಬ ಕೆಲಸ ಇದೆ ಸ್ನೇಹಿತರೆ. ಹಾಗಾಗಿ ನಿಮ್ಮ ಹತ್ರ ಇದೊಂದು ವಿಷಯನ ಇವತ್ತು, ಈ ಒಂದು ಹೋಳಿಗೆ ಲಾಗ್ ಅಂತ ಅನ್ಬೋದು ಇದನ್ನ. ಇವತ್ತು ಬರೀ ಇದೇ ಆಯಿತು ನಮಗೆ. ನಾನು ಯಾಕೆ ಹೇಳಿದೆ ಅಂದರೆ ನಿಮಗೆ ಹೋಳಿಗೆ ಪ್ರಮಾಣನ, ಕೆಲವರು ತುಂಬ ಸಪ್ಪೆ ಮಾಡೋಕ್ಕೆ ಹೋಗ್ತಾರೆ, ಅದು ಚೆನ್ನಾಗಾಗೋದಿಲ್ಲ, ಹೋಳಿಗೆ ರುಚಿ ಆಗೋದೇ ಇಲ್ಲ. ಫಸ್ಟಿಗೆ ಹೋಳಿಗೆ ಮಾಡೋರು ಮೈದಾ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಲಿಸ್ಕೋಬೇಕು. ಯಾಕೆಂದರೆ ಅವರಿಗೆ ಮಾಡೋದು ಗೊತ್ತಿರಲ್ಲ, ಹಂಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಲಿಸ್ಕೋಬೇಕು. ಜಾಸ್ತಿ ಇದೆ ಸ್ನೇಹಿತರೆ ಮಾಡೋದು, ಅದು ಖಾಲಿ ಆಗ್ತಾನೇ ಇಲ್ಲ ಎಷ್ಟು ಮಾಡಿದ್ರು. ಹಂಗಾಗಿ
ಮಾಡೋಣ ಅಲ್ವಾ, ಒಟ್ಟು ಚೆನ್ನಾಗಿ ಬೇಯಿಸ್ಬೇಕು ಸ್ನೇಹಿತರೆ. ನಾವು ಪ್ರಮಾಣ ಚೆನ್ನಾಗಿ ಹಾಕಿ ಚೆನ್ನಾಗಿ ಬೇಯಿಸಿದಾಗ ಹೋಳಿಗೆ ಈ ಥರ ಹೂವು ಥರ ಎದ್ದು ಬರುತ್ತೆ. ಇಲ್ಲ ನಾವು ಏನಾದರೂ ಒಂದು ಮಿಸ್ ಮಾಡಿದ್ವಿ ಅಂದರೆ ಹೋಳಿಗೆ ಹಿಡ್ಕೊಳೋದು, ಕಿತ್ತೋಗೋದು ಎಲ್ಲ ಆಗುತ್ತೆ. ಕರೆಕ್ಟಾಗಿ ನಾವು ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ಅದನ್ನೆಲ್ಲ ಡಿಟೇಲಾಗಿ ಶೇರ್ ಮಾಡ್ತೀನಿ. ಒಂದು ಹಬ್ಬ ಇದೆ ನಮ್ಮ ಮನೆಯಲ್ಲಿ ಜನವರಿಯಲ್ಲಿ. ಆ ಹಬ್ಬದಲ್ಲಿ ನಿಮಗೆ ನಾನು ಖಂಡಿತ ಹೋಳಿಗೆ ಈ ಸಲ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಡಿಟೇಲಾಗಿ ತೋರಿಸ್ತೀನಿ ನಾನು ಯಾವ ರೀತಿ ಬೇಯಿಸ್ಕೊತೀನಿ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಗಾಣದ ಎಣ್ಣೆ ಹಾಕ್ತೀವಿ ನಾವು. ನೋಡಿರಿ, ನಾನು ಇವತ್ತು 2 ಹಂಚು ಇಟ್ಕೊಂಡಿದ್ದೀನಿ. 2 ಹಂಚು ಇಟ್ಕೊಂಡ್ಬಿಟ್ರೆ ನಮಗೆ ನಮ್ಮ ಶಶಮ್ಮ ಎಲ್ಲ ತುಂಬಿಕೊಡ್ತಾ ಇದ್ದಾರೆ. ಅವರು ಬೇಳೆ ಹೂರಣ ಮತ್ತು ಇದು ಮೈದಾ ಹಿಟ್ಟು ಎರಡನ್ನೂ ಅವರು ತುಂಬಿ ಕೊಡ್ತಾ ಇದ್ದಾರೆ ಚೆನ್ನಾಗಿ. ನಾನು ಅದನ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದಾಗ ನಮಗೆ ಹೋಳಿಗೆ ಮಾಡ್ದಂಗೆ ಅನಿಸೋದಿಲ್ಲ. ಒಬ್ಬರು ಕರೆಕ್ಟಾಗಿ ತುಂಬಿಕೊಡ್ತಾಯಿದ್ರೆ, ಅಂದರೆ ತುಂಬ ಹೊತ್ತು ಮಾಡಿ ಇಡಬಾರ್ದು ಫ್ರೆಂಡ್ಸ್ ಇದು. ಯಾಕೆಂದರೆ ಅದನ್ನ ಮಾಡಿದ ತಕ್ಷಣ ನಾವಿಲ್ಲಿ ಹೋಳಿಗೆ ಮಾಡಿಬಿಡ್ಬೇಕು ತಕ್ಷಣ, ಇಲ್ಲಾಂದರೆ ನೆನ್ಕೊಂಬಿಡುತ್ತೆ ಅದೆಲ್ಲ, ಹೋಳಿಗೆ ಮಾಡೋಕ್ಕೆ ಬರೋದಿಲ್ಲ. ತಕ್ಷಣವೇ ಮಾಡಿಬಿಡ್ಬೇಕು ಫ್ರೆಂಡ್ಸ್. ಹಾಗಾಗಿ ಬರೀ ಹೊಗಳದ್ರಲ್ಲೇ ಇರ್ತಾರೆ ನಮಗೆ. ನಾವೇನಂತ ಹೊಗಳಂತದ್ದು ಏನು ಮಾಡಿರಲ್ಲ, ಆದ್ರೂ ಹೊಗಳ್ತಾರೆ. ಇಲ್ಲ ಫ್ರೆಂಡ್ಸ್, ನೋಡ್ರಿ, 4 ಕೈ ಕೆಲಸ ಮಾಡೋಕ್ಕೂ 2 ಕೈಯಿಂದ ಏನು ಕೆಲಸ ಮಾಡೋಕ್ಕೂ ಏನು ಸಾಧ್ಯ ಇಲ್ಲ ಫ್ರೆಂಡ್ಸ್ ಅಲ್ವಾ? ನೀವು ಹೇಳ್ರಿ ನೋಡೋಣ, ಎಷ್ಟು ಹೆಲ್ಪ್ ಆಗುತ್ತೆ ಇಂಥ ಅಡುಗೆಗಳಾಗಿಲ್ಲ. ಬನ್ನಿ ನೀವು ಸಹ ಹೋಳಿಗೆ ಊಟ ಮಾಡ್ರಿ ನಮ್ಮ ಮನೇಲಿ. ಇದ್ರ ಜೊತೆ ನಾವು ಇವತ್ತು ಕಾಯಿಂದ ಒಂದು ಕಾಯಿ ಮತ್ತೆ ಪಚ್ಚಬಾಳೆ ಹಣ್ಣು ಮತ್ತೆ ಬೆಲ್ಲ, ಏಲಕ್ಕಿ, ಗಸಗಸೆ ಎಲ್ಲ ಹಾಕಿ ಒಂದು ಕಾಯಲ್ಲಿ ಮಾಡ್ತಾ ಇದ್ವಿ ಹೋಳಿಗೆಗೆ. ಅದು ಸಹ ನಮಗೆ ಆಮೇಲೆ ಮಾಡಬೇಕು ನಾವು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹೊಸಬರು ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ನಿಮಗೆಲ್ಲರಿಗೂ.